Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Dear students, in the last video, we discussed about Panchashila principles, non-aligned movement, and anti-imperialism. In this video, we are going to discuss about anti-apartheid policy and also disarmament. Dear students, anti-apartheid policy adopted by Government of India in its foreign policy. Anti-apartheid. Apartheid means ವರ್ಣಭೇದ ನೀತಿ. ಸೊ ಆಂಟಿ-ಅಪಾರ್ಥೈಡ್ ಅಂದರೆ ವರ್ಣಭೇದ ನೀತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಇದು ಭಾರತದ ವಿದೇಶಾಂಗ ನೀತಿಯ ಪ್ರಮುಖವಾಗಿರ್ತಕ್ಕಂಥ ಅಂಶಗಳಲ್ಲಿ ಇದು ಸಹ ಒಂದು. ಸೊ ಅಪಾರ್ಥೈಡ್ ಅಂತಂದ್ರೆ ಏನು? ಅಪಾರ್ಥೈಡ್ ಇಸ್ ಅನ್ ಅಟೆಂಪ್ಟ್ by a race or people of a particular skin color to subjugate another race of people of different skin color in the name of supremacy. Apartheid is an attempt by a race or people of a particular skin color. ಒಂದು ವರ್ಣದ ಜನ ಅಥವಾ ಒಂದು ಜನಾಂಗ ಉದ್ದೇಶಪೂರ್ವಕವಾಗಿ ಇನ್ನೊಂದು ಜನಾಂಗ ಅಥವಾ ಮತ್ತೊಂದು ವರ್ಣದ ಜನರನ್ನ ಕೀಳಾಗಿ ಕಾಣ್ತಕ್ಕಂಥದ್ದು, ಸಬ್ಜುಗೇಟ್ ಅಂತಾರೆ ಕೀಳಾಗಿ ಕಾಣ್ತಕ್ಕಂಥದ್ದು. ಈ ಒಂದು ಪಾಲಿಸಿಯನ್ನ ಅಪಾರ್ಥೈಡ್ ಅಥವಾ ವರ್ಣಭೇದ ನೀತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿ ಮುಖ್ಯವಾಗಿ ಬಿಳಿ ಅಥವಾ ಶ್ವೇತ ವರ್ಣದ ಜನ ಕಪ್ಪು ವರ್ಣೀಯರನ್ನ, ಬ್ಲ್ಯಾಕ್ ಕಲರ್ಡ್ ಪೀಪಲ್, ಆ ಕಪ್ಪು ವರ್ಣೀಯರನ್ನ ಅತ್ಯಂತ ಕೀಳಾಗಿ ಕಾಣೋದ್ರ ಮೂಲಕ ಅವರ ಮೇಲೆ ತಮ್ಮ ಪರಮಾಧಿಕಾರವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದನ್ನೇ ನಾವು ಅಪಾರ್ಥೈಡ್ ಅಥವಾ ವರ್ಣಭೇದ ನೀತಿ ಅಂತಂದೇಳ್ಬಿಟ್ಟು ಕರಿತೀವಿ. ದ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ಡಿಕ್ಲೇರ್ ದಟ್ ನೋ ಕಂಟ್ರಿ ಆಫ್ ದ ವರ್ಲ್ಡ್ ಪ್ರಾಕ್ಟೀಸ್ ದಿಸ್. ಇಂಡಿಯಾ ಆಲ್ವೇಸ್ ಅಗೇನ್ಸ್ಟ್ apartheid policy. So, in its foreign policy, India declared that no country of the world practiced this. ತನ್ನ ವಿದೇಶಾಂಗ ನೀತಿಯಲ್ಲಿ ಭಾರತ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಸಹ ಈ ಒಂದು ಅಪಾರ್ಥೈಡ್ ಏನಿದೆ, ವರ್ಣಭೇದ ನೀತಿ ಅಂತಕ್ಕಂಥದ್ದು ಜಾರಿಯಲ್ಲಿರಬಾರ್ದು ಅಂತಕ್ಕಂಥ ಒಂದು ನಿಲುವನ್ನು ಹೊಂದುವ ಮೂಲಕ ಇದು ತನ್ನ ವಿರೋಧವನ್ನು ಈ ವರ್ಣಭೇದ ನೀತಿಗೆ ವ್ಯಕ್ತಪಡಿಸ್ತಾ ಇದೆ. ಮೊನ್ನೆವರೆಗೂ ಏನಾಯಿತು? ದ ಮೆಜಾರಿಟಿ ಆಫ್ ವೈಟ್ ಪೀಪಲ್ ರೂಲಿಂಗ್ ದ ಮೆಜಾರಿಟಿ ಬ್ಲಾಕ್ ಪೀಪಲ್ ಇನ್ ಸೌತ್ ಆಫ್ರಿಕಾ. ದಕ್ಷಿಣ ಆಫ್ರಿಕಾದಲ್ಲಿ ಬಹುಸಂಖ್ಯಾತರು ಕಪ್ಪು ವರ್ಣೀಯರೇ ಆಗಿದ್ರು ಸಹ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಶ್ವೇತವರ್ಣೀಯರು ಅವರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ರು. ಸೊ ತಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಅಲ್ಲಿ ಕಪ್ಪು ವರ್ಣೀಯರಿಗೆ ಇರಲಿಲ್ಲ. ಇದನ್ನು ವಿರೋಧಿಸ್ಬಿಟ್ಟು ಅಲ್ಲಿ ಎಷ್ಟು ಹೋರಾಟಗಳಾಗಿದ್ರೂ ಸಹ ಆ ಒಂದು ಹೋರಾಟವನ್ನು ದಮನ ಮಾಡ್ತಾ ಇದ್ರು. ಸೊ ಹಾಗಾಗಿ ಇಂಡಿಯಾ ಹ್ಯಾಡ್ ಡಿಕ್ಲೇರ್ಡ್ ಇಟ್ಸ್ ಸಪೋರ್ಟ್ ಟು ನೆಲ್ಸನ್ ಮ್ಯಾಂಡೇಲಾ, ಹೂ ದ ಲೀಡರ್ ಆಫ್ ಬ್ಲಾಕ್ ಪೀಪಲ್. he assumed the leadership of the African National Congress and fight against the rule of white people. But he was imprisoned. ಅವರನ್ನು ಏನು ಮಾಡಿದ್ರು? ಸೆರೆಮನೆಗೆ ಹಾಕಿದ್ರು. ಬಟ್ ಇಂಡಿಯಾ declared its support to Nelson Mandela. When he was free, he became the leader of black people and he fought against the white people of South Africa, and at last he got victory and he became the president of South Africa. ನೆಲ್ಸನ್ ಮ್ಯಾಂಡೇಲಾ ಅಂತಕ್ಕಂಥವರು ದಕ್ಷಿಣ ಆಫ್ರಿಕಾದಲ್ಲಿ ಕರಿಯರ ನಾಯಕನಾಗಿ ಹೊರಹೊಮ್ಮೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಈ ಒಂದು ಬಿಳಿಯರ ವಿರುದ್ಧ ಹೋರಾಟವನ್ನು ಮಾಡಿದರು. ಇವರಿಗೆ ಭಾರತ ತನ್ನ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿತು. ಜೊತೆಗೆ ಅವರು ಹೋರಾಟವನ್ನು ಮಾಡಿ ಆಫ್ರಿಕಾದ ಅಧ್ಯಕ್ಷ ಪದವಿಗೆ ಏರೋದ್ರ ಮೂಲಕ ಈ ಒಂದು ಕಪ್ಪು ವರ್ಣೀಯರಿಗೆ ನ್ಯಾಯವಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ರು.
India declared its support to Nelson Mandela because it is always opposed apartheid. Dear students, now I am going to explain another important aspect of Indian foreign policy, that is disarmament. What is the meaning of disarmament? The process of elimination of specific arms step by step is called disarmament. The process of elimination means get rid of or abolish or put on end to. Elimination means get rid of, ತೆಗೆದುಹಾಕೋದು, ಆರ್ ಪುಟ್ ಆನ್ ಎಂಡ್ ಟು ಅಂದರೆ ಅದಕ್ಕೆ ಕೊನೆಗಾಣಿಸೋದು, ಅಥವಾ ಅಬಾಲಿಷ್ ಇಲ್ದಂಗೆ ಮಾಡ್ತಕ್ಕಂಥದ್ದು ಯಾವುದನ್ನು ಸ್ಪೆಸಿಫಿಕ್ ಆರ್ಮ್ಸ್ ನಿರ್ದಿಷ್ಟಪಡಿಸಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಎಲಿಮಿನೇಟ್ ಮಾಡ್ತಕ್ಕಂಥದ್ದು, ತೆಗೆದಾಕ್ತಕ್ಕಂಥದ್ದು. ಹೇಗೆ? ಸ್ಟೆಪ್ ಬೈ ಸ್ಟೆಪ್, ಹಂತವಾಗಿ. ಇದನ್ನೇ ನಾವು ನಿಶಸ್ತ್ರೀಕರಣ ಅಂತ ಕರಿತೀವಿ. ಡಿಸಾರ್ಮಮೆಂಟ್ ಅಂದರೆ ನಿಶಸ್ತ್ರೀಕರಣ. The process of elimination of specific arms step by step is called disarmament. India always advocate disarmament because in recent days there is competition for the production, sale and collection of arms in the world. There is the competition, there is the increased competition for the production, sale and collection of arms in the world. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ? ಶಸ್ತ್ರಾಸ್ತ್ರಗಳ ಉತ್ಪಾದನೆ, ಮಾರಾಟ ಮತ್ತು ಸಂಗ್ರಹ ಇವೇನಾಗ್ತದೆ? ಜಾಸ್ತಿ ಆಗ್ತಾ ಇದೆ ಜಗತ್ತಲ್ಲಿ. ಇವತ್ತು ಹೊಸ ಮಾದರಿಯ ಶಸ್ತ್ರಾಸ್ತ್ರಗಳನ್ನು, ಯುದ್ಧ ವಿಮಾನಗಳನ್ನು, ಯುದ್ಧೋಪಕರಣಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಮಾರಾಟ ಮಾಡ್ತಕ್ಕಂಥದ್ದು, ಜೊತೆಗೆ ಅವುಗಳನ್ನು ಕೊಳ್ತಕ್ಕಂಥವ್ರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಇದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಗೊತ್ತಾಗದ ರೀತಿಯಲ್ಲಿ ಯುದ್ಧದ ಭೀತಿಯನ್ನು ಸೃಷ್ಟಿ ಮಾಡ್ತಾ ಇದೆ. ಇನ್ಸೆಕ್ಯೂರಿಟಿ, ಫಿಯರ್, instability and threat of war appeared due to the arms competition. ಈ ಒಂದು ಆರ್ಮ್ಸ್ ಕಾಂಪಿಟೇಷನ್ ಏನು ಮಾಡ್ತಾ ಇದೆ? ಇಟ್ ಕ್ರಿಯೇಟ್ ದ ಇನ್ಸೆಕ್ಯೂರಿಟಿ, ಅಭದ್ರತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಅಂದರೆ ಜಗತ್ತಿನ ಸಿರಿವಂತ ರಾಷ್ಟ್ರಗಳು ಆಯುಧಗಳನ್ನು ಉತ್ಪಾದನೆ ಮಾಡಿ ಮಾರ್ತಾ ಇದ್ದಾವೆ, ಅನೇಕ ರಾಷ್ಟ್ರಗಳು ಕೊಳ್ಳುತ್ತಾ ಇದ್ದಾವೆ. ಅವುಗಳನ್ನು ಕೊಳ್ಳಲಾಗದೇ ಇರತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥ ದೇಶಗಳು ಅಭದ್ರತೆಯನ್ನು ಎದುರಿಸ್ತಾ ಇದ್ದಾವೆ. ಯಾವ ದೇಶ ನಮ್ಮ ಮೇಲೆ ಯಾವಾಗ ಆಕ್ರಮಣ ಮಾಡ್ಬೋದು ಅಂತಕ್ಕಂಥ ಒಂದು ಭಯ, ಫಿಯರ್ ಅವನ್ನ ಕಾಡ್ತಾ ಇದೆ. ಜೊತೆಗೆ ಅವರಿಗೆ ಸ್ಟೆಬಿಲಿಟಿ ಇಲ್ಲ, ಇನ್ಸೆಕ್ಯೂರಿಟಿ ಅಂದರೆ ಅವಕ್ಕೆ ಭದ್ರತೆಯ ಖಾತ್ರಿ ಇಲ್ಲ, ಜೊತೆಗೆ ಇನ್ಸ್ಟೆಬಿಲಿಟಿ ಅಂತಕ್ಕಂಥ ಅತಂತ್ರ ಸ್ಥಿತಿ ಅಂತಕ್ಕಂಥದ್ದು ಅವ್ರನ್ನ ಕಾಡ್ತಾ ಇದೆ, ಅಭದ್ರತೆ ಅಂತಕ್ಕಂಥದ್ದು ಕಾಡ್ತಾ ಇದೆ. ಹೀಗಾಗಿ ಒಂದು ರೀತಿಯ ಅವ್ಯಕ್ತ ಯುದ್ಧದ ಭಯ ಜಗತ್ತಿನಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗಿದೆ. Many of the countries are worried that is the massive scale of arms could lead to Third World War. ಈಗ ಈ ಒಂದು ಜಾಗತಿಕ ಮಟ್ಟದಲ್ಲಿ ಉಂಟಾಗ್ತಕ್ಕಂಥ ಅಪಾರ ಪ್ರಮಾಣದ ಈ ಒಂದು ಶಸ್ತ್ರಾಸ್ತ್ರಗಳ ಉತ್ಪಾದನೆ, ಮಾರಾಟ, ಸಂಗ್ರಹಣೆ ಇದೇನಾಗ್ತದೆ? ಇಟ್ ಲೀಡ್ಸ್ ಟು ಥರ್ಡ್ ವರ್ಲ್ಡ್ ವಾರ್, ಮುಂದಿನ 3ನೇ ಮಹಾಯುದ್ಧಕ್ಕೆ ಕಾರಣ ಆಗ್ಬೋದು ಅಂತಕ್ಕಂಥ ಒಂದು ಆತಂಕವನ್ನು ಅನೇಕ ದೇಶಗಳು ವ್ಯಕ್ತಪಡಿಸ್ತಾ ಇದ್ದಾವೆ. ಇಟ್ ಈಸ್ ಆಲ್ಸೋ ಬಿಲೀವ್ಡ್ ದಟ್ ಮನಿ ಈಸ್ ವೇಸ್ಟೆಡ್ ಆನ್ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಇನ್ ದ ವರ್ಲ್ಡ್. ಜೊತೆ ಏನಾಗ್ತಾ ಇದೆ? ಈ ಜಗತ್ತಿನಲ್ಲಿ ಈ ಒಂದು ಶಸ್ತ್ರಾಸ್ತ್ರಗಳ, ಮದ್ದುಗುಂಡುಗಳ ಉತ್ಪಾದನೆಗೆ ಬಳಕೆ ಆಗ್ತಕ್ಕಂಥ ಹಣ ಒಂದು ರೀತಿಯಲ್ಲಿ ವೇಸ್ಟ್ ಅಂತಕ್ಕಂಥದ್ದನ್ನು ಅನೇಕ ಪರಿಣಿತರು ಅಭಿಪ್ರಾಯಪಟ್ಟಿದ್ದಾರೆ. ಅದೊಂದು ವಿಫಲ ಪ್ರಯತ್ನ. ಯಾಕಂದರೆ ಇವತ್ತು ಎಷ್ಟೋ ಜನ ವಿಜ್ಞಾನಿಗಳ ಶ್ರಮ, ಬೆವರು ಮತ್ತು ಅವರ ಒಂದು ಪ್ರಯತ್ನ ವಿಫಲ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ದ ಕಂಟ್ರೀಸ್ ವಿತ್ ಮ್ಯಾಸಿವ್ ಆರ್ಮ್ಸ್ ಮೇ ಅಟ್ಯಾಕ್ ಅನದರ್ ಕಂಟ್ರಿ ಇಂಟೆನ್ಷನಲಿ ಆರ್ ಬೈ ಮಿಸ್ಟೇಕ್ ಆರ್ ಬೈ ಆಕ್ಸಿಡೆಂಟ್, ಟ್ರಿಗ್ಗಿಂಗ್ ಮ್ಯಾಸಿವ್ ಡಿವಾಸ್ಟೇಷನ್. ಇವತ್ತೇನು ಶಸ್ತ್ರಾಸ್ತ್ರಗಳ ಸಂಗ್ರಹಣೆ, ಜಮಾವಣೆ ಏನಾಗ್ತಾ ಇದೆ, ಈ ಜಮಾವಣೆಯಿಂದ ಏನಾಗ್ತಾ ಇದೆ? ಯಾವುದೇ ಒಂದು ದೇಶ ಉದ್ದೇಶಪೂರ್ವಕವಾಗಿ ಇನ್ನೊಂದು ರಾಷ್ಟ್ರದ ಮೇಲೆ ದಾಳಿಯನ್ನು ಮಾಡಿದರೆ, ಆರ್ ಬೈ ಮಿಸ್ಟೇಕ್
ಅಥವಾ ಏನಾರೋ ಒಂದು ಮಿಸ್ಟೇಕ್ನಿಂದ, ಒಂದು ತಪ್ಪಿನಿಂದ, ಒಂದು ದುಡುಕಿನಿಂದ ಏನಾರ ಒಂದು ಆಯಿತು ಅಂತಂದರೆ, ಅಥವಾ ಬೈ ಆಕ್ಸಿಡೆಂಟಲಿ ಆಕಸ್ಮಿಕವಾಗಿ ಏನಾರು ಯುದ್ಧ ಆಯಿತು ಅಂತಂದರೆ, ಮ್ಯಾಸಿವ್ ಡಿವಾಸ್ಟೇಷನ್ ಆಗ್ತಕ್ಕಂಥ ಅನಾಹುತ ಅಷ್ಟಿಷ್ಟು ಅಲ್ಲ, ಒಂದು ಭಾರಿ ವಿನಾಶಕಾರಿಯಾಗಿರ್ತಕ್ಕಂಥ ಪರಿಸ್ಥಿತಿ ತಲೆದೋರುತ್ತೆ. ಇವತ್ತು ಅನೇಕ ರಾಷ್ಟ್ರಗಳಲ್ಲಿ ಏನಾಗ್ತಾ ಇದೆ, ಅಣುಬಾಂಬುಗಳ ಸಂಗ್ರಹಣೆ ಜಾಸ್ತಿ ಆಗ್ತಾ ಇದೆ. ಇದ್ದಕ್ಕಿದ್ದಂತೆ ಏನಾದರೂ ಅಣುಬಾಂಬುಗಳು ಸ್ಫೋಟಗೊಂಡ್ರೆ ಅಥವಾ ಉಚ್ಚಾಟಕ್ಕೆ ಬಿದ್ದು ಯಾವುದಾದ್ರು ಒಂದು ದೇಶ, ಇವತ್ತು ಉತ್ತರ ಕೊರಿಯಾದಲ್ಲಿ ಇರ್ತಕ್ಕಂಥ ಸರ್ವಾಧಿಕಾರಿ ಅವನೇನಾರು ಉಚ್ಚಾಟ ಆಡಿ ಯಾವ ದೇಶದ ಮೇಲಾರು ಅಣುಬಾಂಬನ್ನು ಹಾಕಿಬಿಟ್ರೆ ಅಂತಂದರೆ, ಆಗ ಪ್ರಪಂಚ ಕಂಡು ಕೇಳರಿಯದ ವಿನಾಶಕ್ಕೆ ಗುರಿಯಾಗಬೇಕಾಗುತ್ತೆ. ಆದ್ದರಿಂದ ಭಾರತ ಈ ಒಂದು ನಿಶಸ್ತ್ರೀಕರಣಕ್ಕೆ ತನ್ನ ಸಹಮತವನ್ನು ವ್ಯಕ್ತಪಡಿಸ್ತಾ ಬಂದಿದೆ. ಈ ಒಂದು ಶಸ್ತ್ರಾಸ್ತ್ರಗಳ ಜಮಾವಣೆಯನ್ನು ಅದು ವಿರೋಧಿಸ್ತಾ ಬಂದಿದೆ. ದ ಪ್ರೆಸೆನ್ಸ್ ಆಫ್ ನ್ಯೂಕ್ಲಿಯರ್ ಆರ್ಮ್ಸ್ ಮೇಕ್ಸ್ ದ ಇಶ್ಯೂಸ್ ಮೋರ್ ಕಾಂಪ್ಲಿಕೇಟೆಡ್. ಇವತ್ತು ಈ ಒಂದು ನ್ಯೂಕ್ಲಿಯರ್ ಆರ್ಮ್ಸ್ ಅಂತ ನ್ಯೂಕ್ಲಿಯರ್ ಆರ್ಮ್ಸ್ ಉದಾಹರಣೆಗೆ ಅಣ್ವಸ್ತ್ರಗಳು ಏನಿದೆ, ಅಣ್ವಸ್ತ್ರಗಳ ಹೆಚ್ಚಳ ಏನಾಗ್ತಾ ಇದೆ, ಅಣ್ವಸ್ತ್ರಗಳಿಂದಾಗಿ ಪ್ರಚಲಿತ ಜಗತ್ತು ಒಂದು ರೀತಿಯಲ್ಲಿ ಗಲಿಬಿಲಿಗೆ ಒಳಗಾಗ್ತಾ ಇದೆ. ಇಟ್ ಮೇಕ್ಸ್ ದ ಇಶ್ಯೂ ಮೋರ್ ಕಾಂಪ್ಲಿಕೇಟೆಡ್. ಇವತ್ತು ಬಹಳ ಕಾಂಪ್ಲಿಕೇಟ್ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ. ಯಾವಾಗ ಯಾವ ದೇಶ ಯಾವುದರ ಮೇಲೆ ಅಣ್ವಸ್ತ್ರಗಳ ದಾಳಿಯನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕಾಗಲ್ಲ. ಕೆಲವು ಸಾರಿ ಹೇಳ್ತಾರೆ ಪಾಕಿಸ್ತಾನದವರು, ಭಾರತ ಏನಾದರೂ ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಅಣ್ವಸ್ತ್ರಗಳ ದಾಳಿಯನ್ನು ಮಾಡಲಿಕ್ಕೂ ಹಿಂದೂ ಮುಂದೆ ನೋಡೋದಿಲ್ಲ ಅಂತಂದೇಳಿ. ಅಥವಾ ಪಾಕಿಸ್ತಾನದ ಬಳಿ ಇರ್ತಕ್ಕಂಥ ಅಣ್ವಸ್ತ್ರಗಳು ಅಥವಾ ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ಅಣ್ವಸ್ತ್ರಗಳು ಏನಾರು ಈ ಉಗ್ರಗಾಮಿಗಳ ಕೈಗೆ ಸಿಕ್ಕಾಗ ಅವರು ಮನಸೋ ಇಚ್ಛೆ ಅಣ್ವಸ್ತ್ರಗಳನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದರು ಅಂತಂದರೆ, ಆಗ ಉಂಟಾಗ್ತಕ್ಕಂಥ ವಿನಾಶವನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಸೊ ಹೀಗಾಗಿ ಇಂಡಿಯಾ being peace-loving country advocates for the reduction of arms qualitatively as well as quantitatively. As the peaceful country, India advocates for the reduction of arms qualitatively as well as quantitatively. ಈ ಭಾರತ ಯಾವ ರೀತಿಯಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನು ಕಡಿಮೆ ಮಾಡಬೇಕು, ಜಮಾವಣೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳುತ್ತೆ ಅಂತಾರೆ. ಕ್ವಾಲಿಟೇಟಿವ್ಲಿ ಗುಣಾತ್ಮಕವಾಗಿ ಮತ್ತು ಕ್ವಾಂಟಿಟೇಟಿವ್ಲಿ ಪರಿಮಾಣಾತ್ಮಕವಾಗಿ, ಅಂದರೆ ಸಂಖ್ಯಾತ್ಮಕವಾಗಿಯೂ ಅವುಗಳ ಸಂಖ್ಯೆ ಕಡಿಮೆ ಆಗಬೇಕು, ಮತ್ತು ಅವುಗಳ ಒಂದು ಸಾಮರ್ಥ್ಯ ಏನಿದೆ ಅವುಗಳ ಸಾಮರ್ಥ್ಯನೂ ಸಹ ಕಡಿಮೆ ಇರತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡಬೇಕು. ಮತ್ತು ಪ್ರತಿ ವರ್ಷ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳ ಸಂಖ್ಯೆ ಕಡಿಮೆ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ಇದು ತನ್ನ ವಾದವನ್ನು ಮುಂದಿಡ್ತಾ ಇದೆ. ಇಂಡಿಯಾ ಅಡ್ವೊಕೇಟ್ಸ್ ಫಾರ್ ರಿಡಕ್ಷನ್ ಆಫ್ ಆರ್ಮ್ಸ್ ಕ್ವಾಲಿಟೇಟಿವ್ಲಿ ಆ್ಯಂಡ್ ಕ್ವಾಂಟಿಟೇಟಿವ್ಲಿ. ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು, ವಾಟ್ ಟೈಪ್ ಆಫ್ ಡಿಸಾರ್ಮಮೆಂಟ್ ಇಂಡಿಯಾ ಅಡ್ವೊಕೇಟ್ಸ್? ಯಾವ ರೀತಿಯಾಗಿರ್ತಕ್ಕಂಥ ನಿಶಸ್ತ್ರೀಕರಣವನ್ನು ಭಾರತ ಪ್ರತಿಪಾದಿಸ್ತಾ ಇದೆ ಅಂತಂದರೆ, ಇಂಡಿಯಾ ಅಡ್ವೊಕೇಟ್ಸ್ ಫಾರ್ ದ ರಿಡಕ್ಷನ್ ಆಫ್ ಆರ್ಮ್ಸ್ ಕ್ವಾಲಿಟೇಟಿವ್ಲಿ ಆಸ್ ವೆಲ್ ಆಸ್ ಕ್ವಾಂಟಿಟೇಟಿವ್ಲಿ ಅಂತಕ್ಕಂಥದ್ದನ್ನು ನಾವು ಹೇಳ್ಬಹುದು. ಇಟ್ ಈಸ್ ಇಂಪಾಸಿಬಲ್ ಆ್ಯಂಡ್ ಇಂಪ್ರಾಕ್ಟಿಕಲ್ ಟು ಅಟೈನ್ ಟೋಟಲ್ ಡಿಸಾರ್ಮಮೆಂಟ್. ಇಟ್ ಈಸ್ ಇಂಪಾಸಿಬಲ್, ನಾವು ಹೇಳಿದಷ್ಟು ಸುಲಭ ಅಲ್ಲ. ಯಾಕಂತಂದರೆ ಎವ್ರಿ ಕಂಟ್ರಿ ನೀಡ್ಸ್ ಆರ್ಮ್ಸ್ ಫಾರ್ ಇಟ್ಸ್ ಪ್ರೊಟೆಕ್ಷನ್. ಆ್ಯಂಡ್ ಅಟೆಂಪ್ಟ್ ಕ್ಯಾನ್ ಬಿ ಮೇಡ್ ರಿಡ್ಯೂಸ್ ದ ನಂಬರ್ ಆಫ್ ಆರ್ಮ್ಸ್. ಇಟ್ ಈಸ್ ಇಂಪಾಸಿಬಲ್ ಆ್ಯಂಡ್ ಇಂಪ್ರಾಕ್ಟಿಕಲ್ ಟು ಅಟೈನ್ ಟೋಟಲ್ ಡಿಸಾರ್ಮಮೆಂಟ್. It is impossible, it is not an easy to achieve total disarmament because every country needs arms for its protection. Every country in the world needs arms for its protection. ಎಲ್ಲ ದೇಶಗಳು ತಮ್ಮ ರಕ್ಷಣೆಗಾಗಿ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳೇಬೇಕು. ಹಾಗಾಗಿ it is not an impossible attempt. An attempt can be made reduce the number of arms, but attempt can made ರೆಡ್ಯೂಸ್ ದ ನಂಬರ್ ಆಫ್ ಆರ್ಮ್ಸ್. ಆದರೆ ಒಂದು ಪ್ರಯತ್ನ ಏನು ಮಾಡ್ಬೋದಪ್ಪ ಅಂತಂದರೆ, ಈಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು. ಈ ನಿಟ್ಟಿನಲ್ಲಿ ರಷ್ಯಾ ಮತ್ತು ಅಮೇರಿಕಾಗಳ ಮಧ್ಯೆ ಅನೇಕ ಒಪ್ಪಂದಗಳಾಗಿದ್ದಾವೆ. ಸಾಲ್ಟ್ ಅಂತಕ್ಕಂಥ ಒಪ್ಪಂದ ಇರ್ಬೋದು, ಬೇರೆ ಬೇರೆ ರೀತಿಯಂಥ ಒಪ್ಪಂದಗಳಿರ್ಬೋದು. ಇವೆಲ್ಲದರ ಮುಖ್ಯ ಉದ್ದೇಶ ಡಿಕ್ರೀಸ್ ದ ನಂಬರ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಆರ್ ಅದರ್ ವೆಪನ್ಸ್. Dear students, the Constitution of India's
Article 51. The Article 51 of Indian Constitution advocate for a foreign policy that aims at establishing international peace and cooperation. ಭಾರತದ ಸಂವಿಧಾನದ 51ನೇ ವಿಧಿ ಏನು ಹೇಳುತ್ತಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ಎಸ್ಟಾಬ್ಲಿಷಿಂಗ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಕೋಆಪರೇಷನ್, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರವನ್ನು ಸ್ಥಾಪನೆ ಮಾಡೋದ್ರ ಬಗ್ಗೆ, ಪಾಲನೆ ಮಾಡೋದ್ರ ಬಗ್ಗೆ ಭಾರತದ ಸಂವಿಧಾನದಲ್ಲೇ ಉಲ್ಲೇಖವನ್ನು ಮಾಡಿದೆ. ಸೊ 51ನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರವನ್ನ ಕುರಿತಂತೆ ತನ್ನ ಒಂದು ಧ್ಯೇಯವನ್ನು ವ್ಯಕ್ತಪಡಿಸ್ತಾರೆ. ನಮಗೆ ಒಂದು ಇಲ್ಲಿ ಬರ್ಬೋದು, ವಿದೇಶಾಂಗ ನೀತಿಯನ್ನು ರೂಪಿಸ್ತಕ್ಕಂಥ ಜವಾಬ್ದಾರಿ ಯಾರ್ದು? ಯಾರು ವಿದೇಶಾಂಗ ನೀತಿಯನ್ನು ರೂಪಿಸ್ತಾರೆ ಅಂತಂದ್ರೆ ದ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ವಿದೇಶಾಂಗ ನೀತಿ, ವಿದೇಶಾಂಗ ಮಂತ್ರಿ ಅಥವಾ ವಿದೇಶಾಂಗ ಖಾತೆ ಅಥವಾ ವಿದೇಶಾಂಗ ಇಲಾಖೆ ಅಂತ ಏನಿದೆ, ಇದು ಪ್ಲೇ ಎ ಡಿಸಿಸಿವ್ ರೋಲ್ ಇನ್ ಫಾರ್ಮುಲೇಟಿಂಗ್ ಅವರ್ ಫಾರಿನ್ ಪಾಲಿಸಿ. ಈ ಒಂದು ವಿದೇಶಾಂಗ ನೀತಿಯನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸೊ ದ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಫಾರ್ಮುಲೇಟಿಂಗ್ ಅವರ್ ಫಾರಿನ್ ಪಾಲಿಸಿ. ಹೂ ಫಾರ್ಮುಲೇಟಿಂಗ್ ಅವರ್ ಫಾರಿನ್ ಪಾಲಿಸಿ ಅಂತಂದ್ರೆ ದ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಫಾರ್ಮುಲೇಟಿಂಗ್ ಅವರ್ ಫಾರಿನ್ ಪಾಲಿಸಿ. The foreign policy always consider our national interest and public opinion. ನಮ್ಮ ವಿದೇಶಾಂಗ ನೀತಿ ಅಂತಕ್ಕಂಥದ್ದು ಯಾವಾಗಲೂ ಒಂದು ರಾಷ್ಟ್ರದ ಹಿತಾಸಕ್ತಿ ಮತ್ತು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಿ ಸಾರ್ವಜನಿಕ ಅಭಿಪ್ರಾಯದ ಮೇರೆಗೆ ರೂಪಿತವಾಗಿರ್ತಕ್ಕಂಥದ್ದು. ಇಂಡಿಯನ್ ಫಾರಿನ್ ಪಾಲಿಸಿ ಆಲ್ಸೋ ಏಮ್ಸ್ ಅಟ್ ಸ್ಟ್ರೆಂಥನಿಂಗ್ ಯುಎನ್. ಭಾರತದ ವಿದೇಶಾಂಗ ನೀತಿಯ ಮತ್ತೊಂದು ಮುಖ್ಯ ಗುರಿ ಅಂತಂದರೆ ಈ ಒಂದು ವಿಶ್ವ ಸಂಸ್ಥೆಯನ್ನು ಭದ್ರಪಡಿಸ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಸೊ ಈ ನಿಟ್ಟಿನಲ್ಲಿ ಇಂಡಿಯಾ ಸ್ಟ್ರೈವ್ ಟು ಹ್ಯಾವ್ ಸ್ಟ್ರಾಂಗ್ ಫಾರಿನ್ ರಿಲೇಶನ್ಶಿಪ್ with the other countries of world through SAARC and Commonwealth of Nations, as well as moreover. India strives to have strong foreign relationship with the countries of world through SAARC and Commonwealth of Nations as well. Moreover, India has been one of the major member of UNO. ಒಂದು ವಿಶ್ವಸಂಸ್ಥೆಯ ಪ್ರಮುಖ ಸದಸ್ಯ ರಾಷ್ಟ್ರವಾಗಿ ಭಾರತ ವಿಶ್ವ ಶಾಂತಿಗೆ ಆದಷ್ಟು ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಡೋದ್ರ ಮೂಲಕ ತನ್ನದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ರೂಪಿಸಿ ಅದನ್ನು ಅನುಷ್ಠಾನಗೊಳಿಸ್ತಾ ಇರ್ತಕ್ಕಂಥದ್ದು ನಾವು ನೋಡಬಹುದಾಗಿದೆ.